ಹಲೋ ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ ಸಿಂಧು. ಇವತ್ತು ನಾನು ನಿಮಗೆ ಬ್ಯಾಕ್ ಪೇಯ್ನ್ ಇನ್ ಪ್ರೆಗ್ನೆನ್ಸಿ. ಸೊ ಪ್ರೆಗ್ನೆನ್ಸಿ ಅಂತ ಶುರುವಾದರೆ ಪ್ರೆಗ್ನೆನ್ಸಿ ಮಾತ್ರ ಅಲ್ಲ, ಒಂದ್ಸಲ ನೀವು ಪ್ರೆಗ್ನೆಂಟ್ ಆಗಿ ಇಫ್ ಇನ್ ಕೇಸ್ ಏನಾದ್ರು ನೀವು ಸಿಸೇರಿಯನ್ ಆಗಿಬಿಟ್ರೆ ನೀವು ಲೈಫ್ ಲಾಂಗಲ್ಲಿ ಬರೋ ಬ್ಯಾಕ್ ಪೇನ್ ಎಲ್ಲರೂ ಇಲ್ಲ ನಿಮ್ಗೆ ಸಿಸೇರಿಯನ್ ಆಯಿತು ಅದಕ್ಕೆ ಬ್ಯಾಕ್ ಪೇನ್ ಬಂತು, ನಿಂಗೆ ಬ್ಯಾಕಲ್ಲಿ ಇಂಜೆಕ್ಷನ್ ಹಾಕಿದ್ರು ಅದಕ್ಕೆ ಬ್ಯಾಕ್ ಪೇನ್ ಬಂತು ಅಂತ ಅದನ್ನೊಂದು ಬ್ಲೇಮ್ ಮಾಡಿಬಿಡ್ತಾರೆ. ಸೊ ಥ್ರೂ ಔಟ್ ಪ್ರೆಗ್ನೆನ್ಸಿ ನಮ್ಗೆ ಯಾಕೆ ಬ್ಯಾಕ್ ಪೇನ್ ಬರುತ್ತೆ, ಯಾಕೆ ಅದೊಂದು ಸ್ಪೆಷಲ್ ಆಗಿ ಬ್ಯಾಕ್ ಮಾತ್ರ ಪೇನ್ ಆಗಬೇಕು? ಬೇಬಿ ಇರೋದು ಮುಂದ್ಗಡೆ ಅಲ್ವಾ, ನಮ್ಮ ಹೊಟ್ಟೆ ಒಳಗಡೆ, ನಮ್ಮ ಯೂಟ್ರಸ್ ಒಳಗಡೆ ಬೇಬಿ ಇದೆ, ಯಾಕೆ ಬ್ಯಾಕಲ್ಲಿ ಪೇಯ್ನ್ ಆಗಬೇಕು ಅಂತ ಹೇಳಿದ್ರೆ, ಸೊ ನಮ್ಮ ಸ್ಪೈನ್ಗೆ ಒಂದು ಸ್ಟ್ರಕ್ಚರ್ ಇದೆ ಅಲ್ವಾ, ನಮ್ಮ ಸ್ಪೈನ್ ಸ್ಟ್ರೈಟ್ ಆಗಿದೆ. ಸೊ ನಮ್ಮ ಪ್ರೆಗ್ನೆನ್ಸಿಯಲ್ಲಿ ಏನಾಗುತ್ತೆ, ಸ್ಪೈನು ಹಿಂಗೆ ಬೆಂಡ್ ಆಗುತ್ತೆ, ಈ ಥರ ಸಿ ಶೇಪಲ್ಲಿ ಬೆಂಡ್ ಆಗುತ್ತೆ. ಯಾಕೆ ಬೆಂಡ್ ಆಗುತ್ತೆ ಅಂತ ಹೇಳಿದ್ರೆ, ಏಕೆಂದರೆ ನಮ್ಮ ಯೂಟ್ರಸ್ ಅಷ್ಟೊಂದು ಗ್ರೋ ಆಗುತ್ತೆ ಅಲ್ವಾ. ಈ ಬೆಂಡಿಂಗ್ ಬಂದು ಒಂದೇ ಒಂದು ದಿನದಲ್ಲಿ ಆಗಲ್ಲ. ನೀವು ಎಸ್ಪೆಷಲಿ ನೀವು 3 ತಿಂಗಳು 4 ತಿಂಗಳಾದಮೇಲೆ ನಿಮಗೆ ಹೊಟ್ಟೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಅಲ್ವಾ, ಆ ಟೈಮಿಂದ ಆ ಸ್ಲೋ ಆಗಿ ಆ ಬೆಂಡಿಂಗ್ ಸ್ಟಾರ್ಟ್ ಆಗುತ್ತೆ. ಅದಕ್ಕೇ ಎಲ್ಲರೂ ಆ ಥರ ನಡಿಬೇಕಾದ್ರೆ ಆ ಶೇಪ್ ನೀವೇ ಗಮನಿಸ್ಬೋದು. ಪ್ರೆಗ್ನೆಂಟ್ ವುಮೆನ್ ನಡಿಬೇಕಾದ್ರೆ ಸ್ಟ್ರೈಟಾಗಿ ಯಾರೂ ನಡಿಯೋಕ್ಕಾಗಲ್ಲ ಅಷ್ಟೊಂದು, ಯಾಕೆಂದರೆ ಆ ಸ್ಪೈನೇ ನಮ್ಮದು ಬೆಂಡ್ ಆಗುತ್ತೆ. ಸೊ ಆ ಥರ ಬೆಂಡ್ ಆದಾಗ ನಾವು ಇನ್ನೂ ಹಿಂಗೆ ಬಗ್ಗಿ ಕೂತ್ಕೊಳ್ತೀವಲ್ವ, ಯಾವಾಗಲೂ ನಾವು ಕೂತ್ಕೋಬೇಕಾದ್ರೆ ಸ್ಟ್ರೈಟಾಗಿ ಯಾರೂ ಕೂತ್ಕೊಳ್ಳಲ್ಲ, ಯಾವಾಗಲೂ ಹಿಂಗೆ ಕೂರೋದು ಅಲ್ವಾ. ಸೊ ಯಾವಾಗಲೂ ನಮ್ಮ ಬ್ಯಾಕ್ನ ಆಲ್ರೆಡಿ ನೀವು ನಾರ್ಮಲ್ ಇರಬೇಕಾದ್ರೆ ಹಿಂಗೆ ಬೆಂಡ್ ಮಾಡಿ ಕೂತ್ಕೊಂಡ್ರೆ ನಿಮ್ಮ ಬ್ಯಾಕ್ ಮೇಲೆ ಒಂದು ಸ್ಟ್ರೈನ್ ಬೀಳುತ್ತೆ. ಅದಕ್ಕೆ ನಮ್ಮ ಪೋಸ್ಚರ್ ತುಂಬ ಇಂಪಾರ್ಟೆಂಟ್. ನಾವು ನಿಂತ್ಕೋಬೇಕಾದ್ರೆ, ನಾವು ಕೂತ್ಕೋಬೇಕಾದ್ರೆ, ನಾವು ನಡಿಬೇಕಾದ್ರೆ ನಾವು ಹೆಂಗೆ ಯಾವಾಗಲೂ ರೊಟೀನಾಗಿ ಏನು ಮಾಡ್ತೀವೋ ಅದೆಲ್ಲ ನಮ್ಮ ಬ್ಯಾಕ್ ಹೆಲ್ತ್, ಬ್ಯಾಕ್ ಬೋನ್ದು ಹೆಲ್ತನ್ನ ಅಫೆಕ್ಟ್ ಮಾಡುತ್ತೆ. ಪ್ರೆಗ್ನೆನ್ಸಿಯಲ್ಲಿ ಇದು ಇನ್ನೂ ಜಾಸ್ತಿ ಎಫೆಕ್ಟ್ ಮಾಡುತ್ತೆ. ನೀವು ಪ್ರೆಗ್ನೆಂಟ್ ಇರಬೇಕಾದ್ರೆ ಆಲ್ರೆಡಿ ಬ್ಯಾಕ್ ಮೇಲೆ ಸ್ಟ್ರೈನ್ ಇರುತ್ತೆ, ನೀವಿನ್ನೂ ಬಗ್ಗಿ ಕೂತ್ಕೊಳ್ಳೋದು, ಯಾವಾಗಲೂ ಒಂಥರ ಸಾಫ್ಟ್ ಬೆಡ್ ಮೇಲೆ ನಮ್ಮ ಬಾಡಿ ಶೇಪೇ ತಗೊಳುತ್ತೆ ನೋಡಿ, ಆ ಥರ ಬೆಡ್ ಮೇಲೆ ಮಲ್ಕೊಳ್ಳೋದು, ಅದನ್ನೆಲ್ಲ ಮಾಡಬಾರ್ದು. ಪ್ರೆಗ್ನೆನ್ಸಿಯಲ್ಲಿ ನೀವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಬಂದು ಪೋಸ್ಚರ್ ಯಾವಾಗ್ಲೂ ಸ್ಟ್ರೈಟಾಗಿ ಇಟ್ಕೋಬೇಕು. ಬ್ಯಾಕ್ ನೀವು ಸ್ಟ್ರೈಟಾಗಿ ಇಟ್ಕೊಳ್ಳೋಕ್ಕಾಗ್ತಿಲ್ಲ ಅಂತ ಹೇಳಿದ್ರೆ ಯಾವಾಗಲೂ ಬ್ಯಾಕ್ ಸೈಡಲ್ಲಿ ಒಂದು ಪಿಲ್ಲೋ ಇಟ್ಕೊಳ್ಳಿ. ಸೊ ನಿಮ್ಮ ಸ್ಪೈನನ್ನು ಅದು ಸ್ವಲ್ಪ ಸ್ಟೆಬಿಲೈಸ್ ಮಾಡುತ್ತೆ. ಓಕೆನಾ, ನೀವು ಚೇರ್ ಮೇಲೆ ಕೂತು ಕಂಫರ್ಟೇಬಲ್ ಆಗಿರೋ ಒಂದು ಚೇರ್ ತೊಗೊಳ್ಳಿ. ಸೊ ಪ್ರೆಗ್ನೆನ್ಸಿಯಲ್ಲಿ ಅದೊಂದು ಇನ್ವೆಸ್ಟ್ಮೆಂಟ್ ಅಂತ ಕೂಡ ನಿಮ್ಗೆ ಅನ್ಕೋಬೋದು. ಸೊ ಪ್ರೆಗ್ನೆಂಟ್ ಇರಬೇಕಾದ್ರೆ, ಸೊ ಮತ್ತು ಪೋಸ್ಟ್ ಪ್ರೆಗ್ನೆನ್ಸಿ ಫೀಡಿಂಗ್ ಟೈಮಲ್ಲಿ ಕೂಡ ನೀವು ಚೇರನ್ನು ಯೂಸ್ ಮಾಡ್ಬೋದು. ಓಕೆನಾ. ಸೊ ಆ ಥರ ಒಂದು ಕಂಫರ್ಟೇಬಲ್ ಆಗಿರೋ ಚೇರ್ ಮೇಲೆ ಯಾವಾಗಲೂ ಬ್ಯಾಕ್ ಸಪೋರ್ಟ್ ಕೊಟ್ಟೆ ನೀವು ಕೂತ್ಕೋಬೇಕು. ಇದೆಲ್ಲ ಮತ್ತು ಮಲ್ಕೊಳ್ಳೋದು ಕೂಡ ನೈಟ್ ಟೈಮಲ್ಲಿ ಟ್ರೈ ಟು ಸ್ಲೀಪ್ ಆನ್ ಅ ಹಾರ್ಡ್ ಬೆಡ್. ಒಂದು ಹಳೆ ಕಾಲದ ಬೆಡ್ ಇದೆ ನೋಡಿ, ಅದ್ರ ಮೇಲೆ ಮಲ್ಕೊಂಡ್ರೇ ನಿಮ್ಮ ಬ್ಯಾಕ್ಗೆ ಒಳ್ಳೇದು. ಇವಾಗಿನ ತುಂಬ ಸಾಫ್ಟು ಸ್ಪ್ರಿಂಗ್ ಮ್ಯಾಟ್ರಸ್ ಎಲ್ಲ ತಗೊಂಡ್ರೆ ಇಟ್ ಈಸ್ ನೋವೇರ್ ಹೆಲ್ಪಿಂಗ್ ಯುವರ್ ಬ್ಯಾಕ್. ನಿಮ್ಮ ಬ್ಯಾಕಿಗೆ ಯಾವುದೇ ರೀತಿ ಅದೇ ಉಪಯೋಗದಿಂದ ಆಗಲ್ಲ. ಓಕೆನಾ. ಹಾಗಾಗಿ ನೀವು ಅಟ್ಲೀಸ್ಟ್ ಪ್ರೆಗ್ನೆನ್ಸಿ ಇರಬೇಕಾದ್ರೆ ಅಟ್ಲೀಸ್ಟ್ ಹಾರ್ಡ್ ಬೆಡ್ ಮೇಲೆ ಮಲ್ಕೊಳ್ಳೋಕ್ಕೆ ಟ್ರೈ ಮಾಡಬೇಕು. ಇದೆಲ್ಲ ಬಿಕಾಸ್ ಆಫ್ ಪ್ರೆಗ್ನೆನ್ಸಿ ಅಲ್ವಾ. ಮತ್ತು ಇನ್ನೊಂದು ಬಂದು ನಿಮ್ಮ ಇದು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್. ಈ ಟೈಮಲ್ಲಿ ನೀವು ಕ್ಯಾಲ್ಶಿಯಂ ತುಂಬ ತೊಗೋಬೇಕು. ನಿಮ್ಮ ಬಾಡಿಗೆ ಅಟ್ಲೀಸ್ಟ್ ಒಂದು 1000 ಮಿಲಿಗ್ರಾಮ್ಸ್ ಕ್ಯಾಲ್ಶಿಯಂ ಬೇಕು, ನಿಮ್ಮ ಬೋನ್ಸ್ ಸ್ಟ್ರೆಂತ್ ಬೇಕು ಅಂತ ಹೇಳಿದ್ರೆ. ಯಾಕೆಂದರೆ ಬೇಬೀಸ್ಗೂ ಕ್ಯಾಲ್ಶಿಯಂ ಬೇಕಲ್ವ, ನಿಮ್ಮ ಬಾಡಿಯಿಂದ ನಿಮ್ಮ ಬೋನ್ಸನ್ನ ವೀಕ್ ಮಾಡಿ ಬೇಬಿ ಕ್ಯಾಲ್ಶಿಯಂ ಹೊಟ್ಟೋಗುತ್ತೆ. ಸೊ ಹಾಗಾಗಿ ನೀವು ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ತಗೊಳ್ಳೇಬೇಕು. ಒಂದು ಗ್ಲಾಸ್ ಹಾಲಲ್ಲಿ ನಮಗೆ ಒಂದು 200 ಮಿಲಿಗ್ರಾಮ್ಸ್ ಕ್ಯಾಲ್ಶಿಯಂ ಸಿಗುತ್ತೆ. ಸೊ ನೀವು ಒಂದು ದಿನದಲ್ಲಿ ಒಂದು 2 ರಿಂದ 3 ಗ್ಲಾಸ್ ಹಾಲು ಕುಡಿದ್ರೆ ಪ್ಲಸ್ ಒಂದು ಎಕ್ಸ್ಟ್ರಾ ಟ್ಯಾಬ್ಲೆಟ್ ಆಫ್ ಕ್ಯಾಲ್ಶಿಯಂ ಕೂಡ ನೀವು ತಗೋಬೇಕಾಗುತ್ತೆ. ಓಕೆನಾ. ಸೊ ನೀವು ಹಾಲೇ ಕುಡಿಯಲ್ಲ ಅಂತ ಹೇಳಿದ್ರೆ ಅಟ್ಲೀಸ್ಟ್ 2 ಟೈಮ್ಸ್ ನೀವು ಕ್ಯಾಲ್ಶಿಯಂ ತಗೋಬೇಕು ಥ್ರೂ ಔಟ್ ದ ಪ್ರೆಗ್ನೆನ್ಸಿ. ಇದು ಪ್ರೆಗ್ನೆನ್ಸಿ ಟೈಮಲ್ಲಿ. ಸೊ ಪೋಸ್ಟ್ ಡೆಲಿವರಿ ಆಲ್ಸೋ ಯಾವಾಗ್ಲೂ ಫೀಡ್ ಮಾಡಬೇಕಾದ್ರೆ ಬೇಬಿನ ನಿಮ್ಮ ಕಡೆಗೆ ತಗೋಬೇಕು. ನೀವೇ ಬೆಂಡ್ ಮಾಡಿ ಫೀಡ್ ಮಾಡಬಾರ್ದು. ಆ ಥರ ಬೆಂಡ್ ಮಾಡಿದ್ರೆ ನಿಮ್ಮ ನೆಕ್ಕಿಂದ ಹಿಡಿದು ಬ್ಯಾಕ್ವರೆಗೂ ಎಲ್ಲ ಬೋನ್ಸು ಕೂಡ ವೀಕ್ ಆಗ್ತವೆ. ಆ ಪೋಸ್ಚರೇ ಚೇಂಜ್ ಆಗಿಬಿಡುತ್ತೆ. ಸೊ ನೀವು ಬ್ರೆಸ್ಟ್ ಫೀಡಿಂಗ್ ಬಂದು 1 ದಿನ 2 ದಿನ ಮಾಡಲ್ಲ ಅಲ್ವಾ, ನೀವು ಥ್ರೂ ಔಟ್ ಅಟ್ಲೀಸ್ಟ್ 1 ವರ್ಷ 2 ವರ್ಷದವರೆಗೂ ನೀವು ಫೀಡ್ ಮಾಡ್ತೀರಾ. ಸೊ ಅಷ್ಟೆಲ್ಲ ಫೀಡ್ ಮಾಡಬೇಕಾದ್ರೆ ನೀವು ಯಾವಾಗಲೂ ನಿಮ್ಮ ಬ್ಯಾಕನ್ನ ಕಂಟಿನ್ಯೂಸ್ ಆಗಿ ಸ್ಟ್ರೈನ್ ಮಾಡ್ತಾನೇ ಇದ್ದರೆ ಅದು ಕೂಡ ನಿಮಗೆ ಲಾಂಗ್ ಟರ್ಮ್ ಬ್ಯಾಕ್ ಪೇನ್, ಲೋವರ್ ಬ್ಯಾಕ್ ಪೇನ್ ಕೊಡುತ್ತೆ. ಮತ್ತು ಎಷ್ಟೋ ಜನ ಡೆಲಿವರಿ ಆದ ತಕ್ಷಣ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಎಲ್ಲ ಮುಗಿಸ್ಬಿಡ್ತಾರೆ, ಏನೂ ತೊಗೊಳ್ಳಲ್ಲ, ಕ್ಯಾಲ್ಶಿಯಂ ಅಯನ್ ಏನೊಂದು ತೊಗೊಳಕ್ಕೆ ಹೋಗಲ್ಲ. ಅದು ಒನ್ ಮೋರ್ ಬಿಗ್ ಮಿಸ್ಟೇಕ್ ಇಡು. ನಿಮಗೆ ಬ್ಯಾಕ್ ಪೇನ್ ಬರೋದು ಸಿಸೇರಿಯನ್ ಆಗಿರೋದ್ರಿಂದ ಅಥವಾ ಬ್ಯಾಕಲ್ಲಿ ಇಂಜೆಕ್ಷನ್ ಹಾಕಿರೋದ್ರಿಂದ ಖಂಡಿತ ಅಲ್ಲ. ಓಕೆನಾ. ಬ್ಯಾಕಲ್ಲಿ ಹಾಕಿರೋ ಇಂಜೆಕ್ಷನ್ ಬಂದು ಅದೊಂದು ಮೊಮೆಂಟ್ರಿ ಅಷ್ಟೇ, ಅದು ಬಂದು 1 ದಿನ 2 ದಿನ ಅದು ಹೀಲಾಗಿ ಹೋಗ್ಬಿಡುತ್ತೆ. ಆ ಒಂದು ಸ್ಮಾಲ್ ಇಂಜೆಕ್ಷನಿಂದ ನಿಮಗೆ 45 ವರ್ಷದಲ್ಲಿ ಯಾಕೆ ಬ್ಯಾಕ್ ಪೇನ್ ಬರಬೇಕು? ಅದರಲ್ಲಿ ಲಾಜಿಕೇ ಇಲ್ಲ. ನಿಮ್ಗೆ ಯಾಕೆ ಬ್ಯಾಕ್ ಪೇನ್ ಬರುತ್ತೆ ಅಂತ ಹೇಳಿದ್ರೆ, ನೀವು ಒಂದು ಮಗುಗೆ ಒಂದು 2 ವರ್ಷನಾರ ಹಾಲು ಕುಡಿಸ್ತೀರಾ ಅಂತ ಅನ್ಕೊಳ್ಳಿ. ಓಕೆ, 1 ವರ್ಷನೇ ಅಂತ ಇಟ್ಕೊಳ್ಳೋಣ. 1 ವರ್ಷ ಫುಲ್ಲು ನಿಮಗೆ ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ 1500 ಮಿಲಿಗ್ರಾಮ್ ಕ್ಯಾಲ್ಶಿಯಂ ಬೇಕೇ ಬೇಕು, ನಿಮ್ಮ ಬೋನ್ ಸ್ಟ್ರೆಂತನ್ನ ಅದು ಕಾಪಾಡೋದಕ್ಕೆ. ನಿಮ್ಮ ಹಾಲಲ್ಲಿ ಬರೋ ಉತ್ಪತ್ತಿಯಾಗೋ ಕ್ಯಾಲ್ಶಿಯಂ ಬಂದು ನಿಮ್ಮ ಬಾಡಿಯಿಂದನೇ ತಗೊಳ್ಳೋದನ್ನ. ಸೊ ನಿಮ್ಮ ಬಾಡಿ ಕ್ಯಾಲ್ಶಿಯಂ ಸಪ್ಲೈ ಮಾಡ್ತಾ ಇದೆ, ಆದರೆ ನಿಮ್ಮ ಬಾಡಿಗೇನು ಕ್ಯಾಲ್ಶಿಯಂ ಸಿಗ್ತಾ ಇಲ್ಲ ಅಂದಾಗ ನಿಮಗೆ ಈ ಟೈಮಲ್ಲಿ ಏನು ಅಷ್ಟು ಗೊತ್ತಾಗಲ್ಲ.
ನೀವು ಬ್ರೆಸ್ಟ್ ಫೀಡ್ ಮಾಡಬೇಕಾದ್ರೆ ಟ್ಯಾಬ್ಲೆಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ. ಆದರೆ ಲೇಟರ್ ಸ್ಟೇಜಸ್ ನೀವು ಒಂದು 40-40 ವರ್ಷ 45 ವರ್ಷ ಆದಮೇಲೆ ನಿಮಗೆ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗುತ್ತೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿವರೆಗೂ ಸ್ಟ್ರೆಂತ್ ಇತ್ತು. ಸೊ ನೀವು ಈ ಟೈಮಲ್ಲಿ ಕ್ಯಾಲ್ಶಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಚೆನ್ನಾಗಿ ತೊಗೊಂಡಿದ್ದಿದ್ರೆ 45 ಇಯರ್ಸಲ್ಲಿ ನಿಮ್ಮ ಬೋನ್ಸ್ ಚೆನ್ನಾಗಿ ಸ್ಟ್ರೆಂತ್ ಇರುತ್ತೆ ಬೋನ್ಸಲ್ಲಿ. ಸೊ ಬಿಕಾಸ್ ನೀವು ಕ್ಯಾಲ್ಶಿಯಂ ಟ್ಯಾಬ್ಲೆಟ್ ತಗೊಳ್ಳದೇ ಇರೋದ್ರಿಂದನೇ ನಿಮಗೆ ಆ ಟೈಮಲ್ಲಿ ಬ್ಯಾಕ್ ಪೇನ್ ಬರೋದು. ಓಕೆನಾ, ಹಾಗಾಗಿ ಅದೊಂದು ಮಿತ್ತಿದೆ. ಯಾವಾಗಲೂ ಡೆಲಿವರಿ ಆದ ತಕ್ಷಣ ಯಾರು ಏನು ಟ್ಯಾಬ್ಲೆಟ್ಸ್ ತೊಗೋಬೇಡಿ ಅಂತ ಹೇಳ್ತಾರೆ, ಹಂಗೆಲ್ಲ ಮಾಡೋಕ್ಕೆ ಹೋಗ್ಬೇಡಿ. ಖಂಡಿತ ನೀವು ಎಷ್ಟು ದಿನದವರೆಗೂ ಬ್ರೆಸ್ಟ್ ಫೀಡ್ ಮಾಡ್ತಿರೋ ಅಷ್ಟು ದಿನದವರೆಗೂ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸ್ ಖಂಡಿತ ತೊಗೊಳ್ಳೇಬೇಕು. ಓಕೆನಾ, ಇದೆಲ್ಲ ರೀಸನ್ಸ್ ನಿಮಗೆ ಕಾನ್ಸ್ಟೆಂಟ್ ಬ್ಯಾಕ್ ಪೇನ್ ಬರೋದು. ಡ್ಯೂರಿಂಗ್ ಪ್ರೆಗ್ನೆನ್ಸಿ ಮೇಂಟೈನ್ ಯುವರ್ ಪೋಸ್ಚರ್. ಪೋಸ್ಟ್ ಪ್ರೆಗ್ನೆನ್ಸಿ ಫೀಡ್ ಮಾಡಬೇಕಾದ್ರೆ ಮಲ್ಕೋಬೇಕಾದ್ರೂ ಯಾವಾಗಲೂ ಬ್ಯಾಕನ್ನು ಸ್ಟ್ರೈಟಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಖಂಡಿತ ಕ್ಯಾಲ್ಶಿಯಂ ಸಪ್ಲಿಮೆಂಟ್ಸನ್ನ ತೊಗೊಳ್ಳಿ. ಸೊ ಇದೆಲ್ಲ ಮಾಡಿದ್ರೆ ನಿಮಗೆ ಆ ಬ್ಯಾಕ್ ಪೇನ್ ಅನ್ನೋದು ಬಂದು ಅಷ್ಟೊಂದೇನು ಇದು ಅಂತ ಅನಿಸಲ್ಲ. ಪ್ರೆಗ್ನೆನ್ಸಿಯಲ್ಲಿ ಎಷ್ಟೇ ಟ್ರೈ ಮಾಡಿದ್ರು ಸ್ವಲ್ಪ ಬ್ಯಾಕ್ ಪೇನ್ ಇದ್ದೇ ಇರುತ್ತೆ. ನೀವು ಸ್ವಲ್ಪ ಯೋಗ ಮಾಡೋದು, ಇದೆಲ್ಲ ಸ್ಕ್ವಾಟ್ಸ್ ಮಾಡೋದು, ಇದೆಲ್ಲ ಮಾಡಿದ್ರೆ ಸ್ವಲ್ಪ ನಿಮ್ಮ ಬ್ಯಾಕ್ಗೆ ಸ್ವಲ್ಪ ರೆಸ್ಟ್ ಸಿಗುತ್ತೆ. ಆದಷ್ಟು ರೆಸ್ಟ್ ತಗೊಳ್ಳಿ. ಅಟ್ಲೀಸ್ಟ್ ದಿನದಲ್ಲಿ 1 hour ಅಟ್ಲೀಸ್ಟ್ ಮಲ್ಕೊಳ್ಳಿ. ನೈಟ್ ಟೈಮಲ್ಲಿ ಅಟ್ಲೀಸ್ಟ್ 8 hours ರೆಸ್ಟ್ ತಗೊಳ್ಳಿ. ಕಾನ್ಸ್ಟೆಂಟಾಗಿ ನಿಂತ್ಕೊಳ್ಳೋದು, ಕಾನ್ಸ್ಟೆಂಟಾಗಿ ಒಂದೇ ಕಡೆ ಕೂತ್ಕೊಳ್ಳೋದು, ಒಂದೇ ಪೊಸಿಷನಲ್ಲಿ ಇರಬಾರ್ದು. ಫ್ರೀಕ್ವೆಂಟ್ಲಿ ಯು ಶುಡ್ ಬಿ ಚೇಂಜಿಂಗ್ ದ ಪೊಸಿಷನ್ಸ್. ಓಕೆನಾ, ಒಂದೇ ಪೊಸಿಷನಲ್ಲಿ ಕೂತ್ಕೊಳ್ಳೋದು, ಆಫೀಸಲ್ಲಿ ಹೋಗಿರ್ತೀರಾ ಒಂದೇ ಪೊಸಿಷನಲ್ಲಿ ಕೂತ್ಕೊಂಡು ಕೆಲಸ ಮಾಡೋದೆಲ್ಲ ಮಾಡಬಾರ್ದು. ಅವಾಗ ಅಟ್ಲೀಸ್ಟ್ ಒನ್ಸ್ ಇನ್ 1 hour 30 minutes ಎದ್ದು ಓಡಾಡಬೇಕು. ಚೇಂಜ್ ಇನ್ ದ ಪೋಸ್ಚರ್ ಆಗ್ತಾನೆ ಇರಬೇಕು. ಯಾಕೆಂದರೆ ನೀವು ಒಂದೇ ಪೊಸಿಷನಲ್ಲಿದ್ದರೆ ಆ ಒಂದು ಪರ್ಟಿಕ್ಯುಲರ್ ಬೋನ್ಸ್ ಮೇಲೆ ಪ್ರೆಷರ್ ಜಾಸ್ತಿ ಬೀಳುತ್ತೆ. ಓಕೆನಾ, ಸೊ ಇದೆಲ್ಲ ಥಿಂಗ್ಸ್ ನೀವು ಕನ್ಸಿಡರೇಷನಲ್ಲಿ ಇಟ್ಕೊಂಡು ಫಾಲೋ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ. ನಿಮಗೆ ಚಾನಲ್ ಇಷ್ಟ ಆಗಿದೆ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಇನ್ನೊಂದು ವಿಡಿಯೋ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್ ಆ್ಯಂಡ್ ಬಾಯ್.